ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಿನಿ ಹಂಗೇನಿಲ್ಲ ಚಿನಿ, ಆಮೇಲೆ ನೀನೇ ಹೇಳ್ಬೇಕು. ಲೇ, ಈ ನನ್ನ ಮಗನ್ ಲವರ್ ಬೆಳಕೇಡು. ಏನ್ರೋ ಆಗ್ಲೇ ಕೋಳಿ ಸುಡೋಕ್ ರೆಡಿ ಆಗಿದ್ದೀರಾ ಅನ್ಸುತ್ತೆ. ನೋಡು, ರಮೇಶ ಮತ್ತೆ ಜೋಗಿ ಕೋಳಿ ತರಕ್ ಹೋಗೋರೆ. ಸುರಭಿ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಗೊತ್ತಾಯ್ತಾ? ಅಣ್ಣ, ಎಲ್ಲ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ವಿ, ಎಲ್ಲರೂ ಸರ್ಚಿಂಗ್ ಅಲ್ಲಿ ಇದಾರಣ್ಣ. ಬರೀ ನಮ್ಮ ಹುಡುಗರಿಗೆ ಹೇಳಿದ್ರೆ ಆಗಲ್ಲ ಕಣ್ರೋ. ಸ್ವಲ್ಪ ಪೊಲೀಸ್ ಇನ್ಫಾರ್ಮರ್ ಹತ್ರನೂ ಹೆಲ್ಪ್ ತಗೋಬೇಕು. ನಾನು ಹೇಳ್ತಾ ಇರೋದು ಹುಬ್ಳಿ, ಧಾರವಾಡ, ಮಂಗಳೂರು, ಬೆಂಗಳೂರು, ಎಲ್ಲೆಲ್ಲಿ ನಮ್ಮ ನೆಟ್ವರ್ಕ್ ಇದೆಯೋ ಎಲ್ಲ ಕಡೆ ಹುಡುಕ್ಸಿ. ಅಣ್ಣ ಆಯ್ತಣ್ಣ, ಎಲ್ಲರಿಗೂ ಇನ್ಫಾರ್ಮ್ ಮಾಡ್ತೀರಣ್ಣ. ಸಾರಿ ಚಿನಿ, ಇನ್ನೊಂದ್ಸಲ ಹಂಗೆ ಮಾಡಲ್ಲ ಕಣೆ. ಇವನೇನೋ ಫೋನಲ್ಲಿ ಚಿನ್ನಾಗಿನ್ನ ಅನ್ಕೊಂಡು ಮಾತಾಡ್ತಾವಣ. ಅಣ್ಣ, ಲವರ್ ಹತ್ರ ಮಾತಾಡ್ತಾವ ನೋಡು. ಲವ್ ಅಂದ್ರೇ ಡೇಂಜರು. ಲೇ ಜಗ, ಬಾರೋ ಇಲ್ಲಿ. ಒಂದು ನಿಮಿಷ ಇರು, ಆಮೇಲೆ ಮಾಡ್ತೀನಿ. ಅಣ್ಣ, ಏನೋ ಹೊಸ್ದಾಗ ರಂಗಿಲ್ಲ ಆಟಗಳನ್ನೆಲ್ಲ ಶುರು ಮಾಡಿದ್ಯಾ ಅನ್ಸುತ್ತೆ. ಲವ್ ಮಾಡ್ತಾ ಇದೀಯ? ಅಣ್ಣ, ನಾನೇನು ಮೇಲ್ ಬಿದ್ದೋಗಿಲ್ಲ ಅಣ್ಣ, ಅವಳೇ ಪ್ರಪೋಸ್ ಮಾಡಿದ್ದು. ಲೈ, ನಿನ್ನ ಹತ್ರ ಬರ್ತ್ ಸರ್ಟಿಫಿಕೇಟೇ ಇಲ್ಲ, ಇನ್ ಡೆತ್ ಸರ್ಟಿಫಿಕೇಟ್ ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಯಾವ ಜಾಗದಲ್ಲಿ ಯಾವಾಗ ನಾಯಿ ಥರ ಬೀದಿ ಏನೋ ಆಗ್ತೀಯ ಅಂತ ಗೊತ್ತಿಲ್ಲ. ಇದ್ರ ಮಧ್ಯೆ ಲವ್ ಎಲ್ಲ ಬೇಕೇನೋ? ಲವ್ ಮಾಡಿದ್ರೆ ನಮ್ಮ ಡ್ಯೂಟಿಯಲ್ಲಿ ನಿಯತ್ತಾಗಿರೋಕ್ಕಾಗೋದಿಲ್ಲ. ಬೇಡದೇ ಇರೋ ಕಮಿಟ್ಮೆಂಟ್ಗೋಸ್ಕರ ನಾವು ಶಾರ್ಟ್ ಕಟ್ ಹಿಡಿಬೇಕಾಗತ್ತೆ. ಒಂದು, ನೀನು ಲವ್ ಮಾಡು, ಜೀವನದಲ್ಲಿ ಸೆಟ್ಲ್ ಆಗಿಬಿಡು, ಆದರೆ ಇಲ್ಲಿ ಕೆಲ್ಸಕ್ಕೆ ಬರಬೇಡ. ಇಲ್ಲ, ಇಲ್ಲಿ ಕೆಲಸ ಮಾಡು, ನಿನ್ನ ಲವ್ಗೆ ಟಾಟಾ ಬಾಯ್ ಬಾಯ್ ಬಿಡು. ಚಾಯ್ಸು ನಿನಗೆ ಬಿಟ್ಟಿದ್ದೀನಿ. ನಿನಗೆ 1 ನಿಮಿಷ ಟೈಮ್ ಕೊಡ್ತೀನಿ, ಬೇಗ ಡಿಸೈಡ್ ಮಾಡಿ ಹೇಳು. ಅಣ್ಣ, ಜೀವನದಲ್ಲಿ ಮುಖ್ಯವಾದ ಡಿಸಿಷನ್ ಅಣ್ಣ, 1 ನಿಮಿಷದಲ್ಲಿ ಹೆಂಗಣ್ಣ ಡಿಸೈಡ್ ಮಾಡೋದು? ಲೈ, ಲವ್ ಆಗೋದು 1 ನಿಮಿಷದಲ್ಲಿ ತಾನೆ. ಹಲೋ, ಹೇಳೋ. ಅದು ರಾಂಪುರ್ ಫಾರೆಸ್ಟ್ ಹತ್ರ ಎಲ್ಲರೂ ಬೇಟೆಗಂತ ಹೋಗ್ತಿದ್ದೀವಿ. ಆಯ್ತು, ಬರ್ತೇವೆ ಬಿಡು. ಲೈ, ಹುಲಿ ಬೇಟೆ ಆಡೋಕೆ ಹೋಗ್ಬೇಕು, ಬಂದ್ರೆ ಹೋಗೋಣ. ಹೋಗೋಣ. ನೀನೇನು ಯೋಚನೆ ಮಾಡ್ತಾ ಇದೀಯಾ? ಏನು ಡಿಸೈಡ್ ಮಾಡ್ದೆ? ಅಣ್ಣ, ನನಗೆ ಈ ಲವ್ ಪವು ಏನೂ ಬೇಡ ಅಣ್ಣ, ನನ್ನ ಕೆಲಸನೇ ಮುಖ್ಯ ಅಣ್ಣ. ಪ್ರೀತಿ ಮಧುರ, ತ್ಯಾಗ ಅಮರ. ಬಂದ್ರೆ ಹೋಗೋಣ. ಅರೆ, ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲೋಯ್ತು? ಇದಿಲ್ಲೇ ಇದೆ, ಅದೆಲ್ಲ ಹೋಗಕ್ ಸಾಧ್ಯ? ಕೃಷ್ಣ, ಅರೆ ರುಕ್ಮಿಣಿ ಅವರೇ, ನೀವೇನಿಲ್ಲಿ? ಏನ್ ಮಾಡ್ತಿದ್ದೆ ಕೃಷ್ಣ? ಏನೋ ಅಪ್ಪ, ಇತ್ತೀಚೆಗೆ ನೀನ್ ತುಂಬಾ ಬ್ಯುಸಿ ಆಗ್ಬಿಟ್ಟಿದೀಯಾ. ನನ್ ಕೈಗೆ ಸಿಗಲ್ಲ ಅಂತೀಯಾ? ಏನ್ ಮಾಡ್ತಾ ಇರ್ತೀಯಾ? ನಾನೆಲ್ಲಿ ಬ್ಯುಸಿ ಇರ್ತೀನಿ? ಮನೆ ಕೆಲಸ, ತೋಟದ ಕೆಲಸ ಅಂತ ಆ ಕಡೆ ಈ ಕಡೆ ಹೋಗಿರ್ತೀನಿ ಅಷ್ಟೆ. ಹೇಳಿ, ಏನ್ ವಿಷಯ? ಏನೋ ಹುಡುಕ್ತಿದ್ದೆ ಅನ್ಸತ್ತೆ. ಅದು ಸ್ಟೋರ್ ರೂಮ್ ಕೀ. ನೆನ್ನೆ ಬಾಗ್ಲಾಕೊಂಡು ಕೀನ ಜೇಬಲ್ಲಿ ಇಟ್ಕೊಂಡಿದ್ದೆ, ಆದ್ರೆ ಅದೆಲ್ಲೂ ಕಾಣಿಸ್ತಾನೆ ಇಲ್ಲ. ಹುಲಿ ಗಿಲಿ ಏನಾದ್ರೂ ತಗೊಂಡ್ ಹೋಗ್ಬಿಡ್ತಾ ಅಂತ.
ಹುಲಿನಾ? ಏ ಏನ್ ರುಕ್ಮಿಣಿ ಅವರೇ ಹೀಗೆ ಹೇಳ್ತಿದ್ದೀರಾ? ನಾನ್ ತಮಾಷೆ ಮಾಡ್ತಿಲ್ಲ ಕೃಷ್ಣ. ಊರಲ್ಲಿ ಬೇರೆ ಹುಲಿ ಕಾಟ ಇದೆಯಲ್ಲ, ಅದೇನಾದ್ರೂ ಇಲ್ಲಿ ಬಂದು ತಗೊಂಡ್ ಹೋಗ್ಬಿಡ್ತಾ ಅಂತ. ಹುಲಿ ಕಾಡಲ್ಲಿ ಓಡಾಡ್ತಿರುತ್ತೆ, ಇಲ್ಲಿಗೇನಿಗೆ ಬರುತ್ತೆ ರುಕ್ಮಿಣಿ ಅವರೇ? ಯಾಕಂದ್ರೆ ಆ ಹುಲಿ ಕೃಷ್ಣನ್ ಮಾತು ಕೇಳುತ್ತಲ್ವಾ, ಅದಕ್ಕೆ. ಇದನ್ನ ತಾನೇ ಹುಡುಕ್ತಾ ಇದ್ದಿದ್ದು. ಏನ್ ನಡೀತಿದೆ ಕೃಷ್ಣ ಇಲ್ಲಿ? ನೀನ್ ಯಾಕೆ ಹುಲಿ ವೇಷ ಹಾಕೊಂಡು ಓಡಾಡ್ತಾ ಇದೀಯಾ? ಇಡೀ ಊರವ್ರಿಗೆ ಭಯ ಹುಡ್ಸಿ ಏನ್ ಮಾಡ್ಬೇಕು ಅಂತಿದ್ಯಾ? ರುಕ್ಮಿಣಿ ಅವರೇ, ದಯವಿಟ್ಟು ನೀವು ಈ ವಿಚಾರದಲ್ಲಿ ತಲೆ ಹಾಕ್ಬೇಡಿ. ಇದು ಇವತ್ತೇ ಕೊನೆ. ನಾಳೆಯಿಂದ ಈ ಹುಲಿ ಕತೆ, ಈ ಹುಲಿ ಕಾಟ ಎಲ್ಲೋ ಇರೋದಿಲ್ಲ. ಏಯ್, ಇಲಿ ತರ ಹೆದರ್ತಾ ಇದ್ದೋನು ಹುಲಿ ವೇಷ ಹಾಕೊಂಡು ಊರವ್ರನ್ನೆಲ್ಲ ಹೆದರ್ಸ್ತಾ ಇದೀಯಾ ಅಂದ್ರೆ ಏನೋ ಮುಖ್ಯವಾದ ಕಾರಣನ ಇರ್ಬೇಕಲ್ವಾ? ಇದು ಊರವ್ರ ಸಮಸ್ಯೆ ಕಣೋ. ಆದ್ರೆ ಈ ಸಮಸ್ಯೆ ಹುಟ್ಕೊಂಡಿರೋದೆ ನಮ್ಮನೆಯಿಂದ ಅಂತ ಗೊತ್ತಾದ್ಮೇಲೂ ನಾನು ಬಾಯ್ ಮುಚ್ಕೊಂಡಿರ್ಬೇಕಾ? ನೀನು ಎಲ್ಲ ವಿಷಯನೂ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಎಲ್ರೂ ಕರೆದು ಬಾಯ್ ಬಿಡಿಸ್ಬೇಕಾಗತ್ತೆ. ಅಯ್ಯಯ್ಯೋ, ದಯವಿಟ್ಟು ರುಕ್ಮಿಣಿ ಅವರೇ, ಆಗ ಕೆಲ್ಸಕ್ಕೆ ಕಲ್ಲಾಕ್ಬೇಡಿ ನೀವು. ಇದನ್ನೆಲ್ಲ ಪ್ಲಾನ್ ಮಾಡಿದ್ದು ಸುರಭಿ ಅವರು. ಸುರಭಿನಾ? ಆ ಶಿವಾನಿ ಮಂತ್ರವಾದಿನ ಕರೆಸಿ ಸುರಭಿ ಅವ್ರಿಗೆ ಏನೇನ್ ಟಾರ್ಚರ್ ಕೊಟ್ಲು ಅಂತ ನಿಮ್ಗೂ ಗೊತ್ತಿದೆ ಅಲ್ವಾ? ಅವಳ ಬಾಯಿ ಮುಚ್ಚೋದಿಕ್ಕೆ ಮತ್ತೆ ಚಿಕ್ಕ ಯಜಮಾನ್ರನ್ನ ಹೊಲಿಸ್ಕೊಳ್ಳೋದಿಕ್ಕೆ ಸುರಭಿ ಅವರೇ ಈ ರೀತಿ ಪ್ಲಾನ್ ಮಾಡಿದ್ದು. ಇದೇನೋ ಚಿಕ್ಕದಾಗಿ ಶುರು ಆಗಿ ಚಿಕ್ಕದಾಗೆ ಮುಗ್ದೋಗುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಇಡೀ ಊರೇ ಈ ರೀತಿ ತೊಂದರೆ ಅನುಭವಿಸುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಇದನ್ನ ಇವತ್ತೇ ಕೊನೆ ಮಾಡ್ತಿದ್ದೀವಿ.